ಟೀಮ್ ನೇಮ್ ಹೇಳ್ಬೋದಾ? ಮ್ಯಾಂಗ್ಳೂರ್ ಟೈಟನ್ಸ್. ಎಷ್ಟು ವರ್ಷದಿಂದ ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ? ಥ್ರೋಬಾಲ್ ಆಡ್ತಾ ನಾನು 9th ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನಗೆ 51 ಇಯರ್ಸ್ ಆಯ್ತು. ಹಾಗೆ ಎಲ್ಲಿ ಮ್ಯಾಚ್ ಇದ್ರು ಒಂದು ಇಂಟ್ರೆಸ್ಟ್ ತಗೊಂಡು ಹೋಗ್ತಾ ಇದ್ದೀನಿ. ಟೀಮ್ ಮಾಡಿ ಸಹ ಹೋಗ್ತಾ ಇದ್ದೀನಿ. ಸ್ಮ್ಯಾಶರ್, ಆಲ್ರೌಂಡರ್. ನಾವು ಮ್ಯಾಂಗ್ಳೂರಿಂದ ಬಂದಿದ್ದೇವೆ. ಅಷ್ಟು ದೂರದಿಂದ ಬಂದವು. ಈ ಸರಿ ಕಪ್ ನಮ್ದೇ. ನಾವು ಈ ಸರಿ ಕಪ್ ಹೊಡೆದು ಖಂಡಿತ ಹೋಗ್ತೇವೆ ಅಂತ ಒಂದು ಕಪ್ ನಮ್ದೇ. ಮೇಡಮ್, ನಮ್ಮ ಬೆಂಗಳೂರು ಅಂತ ಅಂದ್ಬಿಟ್ಟು ನಮ್ಮ ಟೀಮು. ನಾವು ಅರಕೆರೆ ಬ್ಯಾಂಗ್ಳೂರಿಂದ ನಾವು ರೆಗ್ಯುಲರ್ ಆಗಿ ಯಾವಾಗ್ಲೂ ಬರ್ತಾ ಇರ್ತೀವಿ, ಆಡ್ತಾ ಇರ್ತೀವಿ. ಅಂಡ್ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಗಳು. ಅದನ್ನು ನಮ್ಮ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ, ಕನ್ನಡ ರಾಜ್ಯೋತ್ಸವ ಪರವಾಗಿ ಅದನ್ನ ಅವರು ಸರಿಪಡಿಸೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಳ್ತಾ ಹೋದ್ರೆ ತುಂಬಾ ಸುಮಾರು ಕಡೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲೆಲ್ಲಿ ಹೋಗಿದ್ದೀರಿ ಅಂತ, ಮತ್ತೆ ಎಲ್ಲೆಲ್ಲರೂ ಪ್ರೈಸ್ ಗೆದ್ದು ಬಂದಿದ್ದಾರೆ ನಿಮ್ ಟೀಮ್ ಅವರು ಅಂತ? ಮ್ಯಾಮ್, ನಮ್ ಟೀಮು ಆಲ್ಮೋಸ್ಟ್ ಹೋಗಿದ್ ಕಡೆಯಲ್ಲಿ ಗೆದ್ದು ಬರ್ತೀವಿ. ಸೊ ಗೆಲ್ಲು ಅನ್ನೋದಕ್ಕಿಂತ ಮುಂಚೆ ನಮ್ ಟೀಮ್ ಅಲ್ಲಿ ನಮ್ಮ ಕ್ಯಾರಲ್ ಆಗ್ಲಿ ಅಥವಾ ನಮ್ ಟೀಮ್ ಮೆಂಬರ್ಸ್ ಆಗ್ಲಿ ಯಾವಾಗ್ಲೂ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಸೊ ನಾವು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗೋಣ, ಆಡೋಣ. ಯಾಕಂದ್ರೆ ಅದು ಈ ಕಲೆ ಅನ್ನೋದು ಇರುತ್ತೆ ಗೊತ್ತಾ. ಸೊ ಈ ಆಟ ಅನ್ನೋ ಕಲೆ, ಇದೊಂದನ್ನ ನಾವು ಮರಿಬಾರ್ದು. ಸೊ ಹೋಗೋಣ ಅಂತ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ತುಂಬಾ ಕಡೆ ಹೋಗಿದೀವಿ ಅಂಡ್ ತುಂಬಾ ಗೆದ್ದಿದೀವಿ ನಾವು. ಈ ಸಲ ಕಪ್ ನಮ್ದೇ, ನಮ್ಮ ಬೆಂಗಳೂರೇ ಕಪ್ಪು. ಮೇಡಮ್, ಥ್ರೋಬಾಲ್ ಆಡ್ಲಿಕ್ಕೆ ಅಂತ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ ಅಂತ? ನಾವು ಶೋಭಾ ಡ್ರೀಮ್ ಮೇಕರ್ಸ್ ಇಂದ ಬಂದಿದ್ದೀವಿ. ಆಕ್ಚುಲಿ ವರ್ತೂರು. ಎಷ್ಟು ವರ್ಷದಿಂದ ಥ್ರೋಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ದೀರಿ? 4 ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಿದೀವಿ. ಅಲ್ಲೇ ಅಪಾರ್ಟ್ಮೆಂಟ್ ಅಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಆಗಿ ಆಡ್ತಾ ಇರ್ತೀವಿ. ಟೂರ್ನಮೆಂಟ್ ಇರೋದ್ರಿಂದ ಫಾರ್ಮ್ ಮಾಡ್ಕೊಂಡು ಬಂದಿದೀವಿ ಇಲ್ಲಿ ಆಡೋದಕ್ಕೆ ಅಂತ. ನಾವು ಏನಂದ್ರೆ ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಸೊ ನಾವು ತುಂಬಾ ವರ್ಷದಿಂದ ಒಟ್ಟಿಗೆ ಆಟ ಆಡ್ತಾ ಇದೀವಿ. ಸೊ ನಮ್ ಟೀಮ್ ಹೆಸರು ಫಾಲ್ಕನ್ಸ್ ಅಂತ ತಿಳ್ಕೊಂಡು ಲಾಸ್ಟ್ ಇಯರ್ ನಾವು ಇದೇ ಟೂರ್ನಮೆಂಟ್ ಇದು ವಿನ್ನರ್ಸ್ ಆಗಿದ್ವಿ. ಈ ಸರ್ತಿ ವಿನ್ ಆಗ್ಬೇಕು ಅಂತ ತಿಳ್ಕೊಂಡು ಆಟ ಆಡ್ತಾ ಇದೀವಿ. ನೋಡ್ಬೇಕು ಏನಾಗುತ್ತೆ ಫೈನಲ್ ಗೆ ಅಂತ. ಜೈ ಫಾಲ್ಕನ್ಸ್!